ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವರಿಗೆ ಭ್ರಷ್ಟ ಸಿದ್ದರಾಮಯ್ಯಗೆ ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಲೂಟಿ ಹೊಡೆಯುತ್ತಿರುವ ಭ್ರಷ್ಟ ಮಂತ್ರಿ ದೇಶ್ ಗುಂಡೂರಾವ್ನಿಗೆ ಆರೋಗ್ಯ ಇಲಾಖೆಯಲ್ಲಿ ಲೂಟಿ ಹೊಡೆಯುತ್ತಿರುವ ಬಡವರ ಮತ್ತು ಮಧ್ಯಮ ವರ್ಗದವರ ಮೇಲೆ ಹೊಟ್ಟೆಯ ಮೇಲೆ ಬರೆ ಎಳೆಯುತ್ತಿರುವ ಕಾಂಗ್ರೆಸ್ ಸರ್ಕಾರ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ ಕರ್ನಾಟಕ ಸರ್ಕಾರ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಬಡವರಿಗೆ, ಕರ್ನಾಟಕ ರಾಜ್ಯದ ಬಡವರಿಗೆ ಬಹಳ ದೊಡ್ಡ ಅನ್ಯಾಯವನ್ನು ಮಾಡಿದ್ದಾರೆ. ಈ ಅನ್ಯಾಯ ಮಾಡೋದಕ್ಕೆ ಕಾರಣ ಏನು ಅಂದರೆ ಅವರ ಲಾಭಕ್ಕಾಗಿ. ಏನು ಫಾರ್ಮಾಸ್ಯೂಟಿಕಲ್ ಲಾಬಿಗೆ ಮಣಿದಿರುವಂತಹ ಈ ಸರ್ಕಾರ ಡ್ರಗ್ ಮಾಫಿಯಾಗೆ ಕಿಕ್ ಬ್ಯಾಕ್ ಆಸೆಯಿಂದ ಮಣಿದಿರುವಂತಹ ದಿನೇಶ್ ಗುಂಡೂರಾವ್ ಅವರು ಕೇವಲ ಖಾಸಗಿ ಡ್ರಗ್ ಕಂಪನಿಗಳಿಂದ ಕಿಕ್ ಬ್ಯಾಕ್ ಪಡಿಬೇಕು ಅನ್ನೋ ಒಂದೇ ಕಾರಣಕ್ಕೆ, ಬೇರೆ ಯಾವ ಕಾರಣನೂ ಅಲ್ಲ, ಕಿಕ್ ಬ್ಯಾಕ್ ಪಡಿಬೇಕು ಅನ್ನೋ ಒಂದೇ ಕಾರಣಕ್ಕೆ ಬಡವರಿಗೆ ಅನ್ಯಾಯ ಮಾಡಿ ಜನೌಷಧಿ ಕೇಂದ್ರಗಳನ್ನು ಸ್ಥಳಾಂತರ ಮಾಡೋದಕ್ಕೆ ಆದೇಶ ಮಾಡಿದ್ದಾರೆ. ಇವತ್ತು ಜನೌಷಧಿ ಕೇಂದ್ರದಲ್ಲಿ ಹೊರಗಡೆ ಖಾಸಗಿ ಮೆಡಿಕಲ್ ಶಾಪ್ನಲ್ಲಿ 1,000 ರೂಪಾಯಿಗೆ ಸಿಗುವಂತಹ ಔಷಧಿ 150ರಿಂದ 170 ರೂಪಾಯಿಗೆ ಸಿಗತ್ತೆ. 15%ಇಂದ 40% ವರೆಗೆ ಏನು ರೇಟ್ಗಳು ಇದ್ದಾವೆ. ಅಂದರೆ 100 ರೂಪಾಯಿ ಹೊರಗಡೆ ಇದ್ದರೆ ಅದರ ಬೆಲೆ ಜನೌಷಧಿ ಕೇಂದ್ರದಲ್ಲಿ 15 ರೂಪಾಯಿಯಿಂದ 40 ರೂಪಾಯಿವರೆಗೆ ಬರುತ್ತೆ. ಇದರಿಂದ ಲಾಭ ಆಗೋದು ಯಾರಿಗೆ? ಈ ರಾಜ್ಯದ ಬಡವರಿಗೆ. ಇದನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆರೋಗ್ಯ ರಕ್ಷಣೆಗಾಗಿ ಆಸ್ತಿಯನ್ನು ಮಾರಿಕೊಂಡಂತಹ ಕುಟುಂಬಗಳು ಇದ್ದಾವೆ. ತನ್ನ ಅಗತ್ಯದ ಮಾತ್ರೆಗಳ ಖರೀದಿಗಾಗಿ ತಾನು ಬಡವ ಆಗಬಾರದು, ಬಡತನಕ್ಕೆ ನೂಕಲ್ಪಡಬಾರದು ಅನ್ನುವಂತಹ ಒಂದೇ ಕಾರಣಕ್ಕೆ ಜನೌಷಧಿ ಕೇಂದ್ರವನ್ನು ಪ್ರಾರಂಭ ಮಾಡಿದರು. ದಿನೇಶ್ ಗುಂಡೂರಾವ್ ಅವರು ಈಗ ಹೇಳ್ತಾ ಇರುವಂತಹ ವಾದ ಏನು? ಕರ್ನಾಟಕದಿಂದ ಉಚಿತವಾಗಿ ನಾವು ಎಲ್ಲ ಔಷಧಿಗಳನ್ನು ಕೊಡ್ತಾ ಇದ್ದೀವಿ ಅಂತ. ಅಪ್ಪ ದಿನೇಶಪ್ಪ, ಡ್ರಗ್ ಕಂಟ್ರೋಲರಿಂದ ನೀವು ರಿಪೋರ್ಟ್ ತಗೊಳ್ಳಿ. ಈ ಮೆಡಿಕಲ್ ಆಫೀಸರ್ಸ್ದು ರಿವ್ಯೂ ಮೀಟಿಂಗಲ್ಲಿ ಸೆಕ್ರೆಟರಿಯಿಂದ ದಿನೇಶ್ ಗುಂಡೂರಾವ್ ಅವರೇ ನೀವು ರಿಪೋರ್ಟ್ ತಗೊಳ್ಳಿ. ಇಡೀ ರಾಜ್ಯಕ್ಕೆ ಸರ್ಕಾರಿ ಆಸ್ಪತ್ರೆಗಳಿಂದ ಡಿಮಾಂಡ್ಸ್ ಎಷ್ಟಿತ್ತು, ಕಳೆದ 2 ವರ್ಷದಲ್ಲಿ ಪ್ರತಿ ತಿಂಗಳು ಡಿಮಾಂಡ್ಸಿಗೆ ಪೂರಕವಾಗಿ ಎಷ್ಟನ್ನು ಸಪ್ಲೈ ಮಾಡಿದ್ದೀರಿ. ಇವತ್ತು ಬೆಳಗಾವಿ ಡಿಸ್ಟ್ರಿಕ್ಟ್ ಆಸ್ಪತ್ರೆಯಲ್ಲಿ ನಾವು ಇದ್ದೀವಿ. ಎಷ್ಟು ಜನ ಡಾಕ್ಟರ್ಸ್ಗಳು ಹೊರಗಡೆಗೆ ಪ್ರಿಸ್ಕ್ರಿಪ್ಷನನ್ನು ಪ್ರತಿನಿತ್ಯ ಬರೆದು ಕೊಡ್ತಾ ಇದ್ದಾರೆ. ದಿನೇಶ್ ಗುಂಡೂರಾವ್ ಹೇಳುವಂತಹ ಮಾತು ಸತ್ಯದ ಮಾತಲ್ಲ. 100ಕ್ಕೆ 80 ಜನ ಪೇಷಂಟ್ಗಳಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿ ಲಭ್ಯ ಇಲ್ಲ, ಇದನ್ನು ಹೊರಗಡೆ ಪಡೆದುಕೊಳ್ಳಬೇಕು ಅಂತ ಹೇಳಿ ಪ್ರಿಸ್ಕ್ರಿಪ್ಷನನ್ನು ಇವತ್ತಿನವರೆಗೆ ಬರೆದು ಕೊಡ್ತಾ ಇದ್ದಾರೆ. ದಿನೇಶ್ ಗುಂಡೂರಾವ್ ಅವರು ವೈಟ್ ಪೇಪರ್ನ ರಿಲೀಸ್ ಮಾಡಬೇಕು ಅಂತ ಹೇಳಿ ಚಾಲೆಂಜ್ ಮಾಡ್ತಾನೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹವನ್ನು ಮಾಡ್ತಾನೆ, ನೀವು 2 ವರ್ಷದ ರಿವ್ಯೂ ಮೀಟಿಂಗಿನ ಪ್ರೊಸೀಡಿಂಗ್ಸನ್ನು ತರಿಸ್ಕೊಳ್ಳಿ ಮುಖ್ಯಮಂತ್ರಿಗಳೇ. ದಿನೇಶ್ ಗುಂಡೂರಾವ್ ಅವರೇ, ನೀವು ವೈಟ್ ಪೇಪರ್ನ ಬಿಡುಗಡೆ ಮಾಡಿ 2 ವರ್ಷ ನಿಮ್ಮ ಆಡಳಿತದಲ್ಲಿ ನಿಮ್ಮ ಇಲಾಖೆಯಲ್ಲಿ
ಪ್ರತಿ PHUನಿಂದ ಹಿಡಿದು ಜಿಲ್ಲಾ ಆಸ್ಪತ್ರೆಗಳವರೆಗೆ ಡ್ರಗ್ಸ್ ಡಿಮಾಂಡ್ ಎಷ್ಟಿತ್ತು, ಡಿಮಾಂಡಿಗೆ ನೀವು ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದೀರಿ? ಇದು ನನ್ನ ಚಾಲೆಂಜ್ ದಿನೇಶ್ ಗುಂಡೂರಾವ್ ಅವರಿಗೆ. 2 ವರ್ಷದಲ್ಲಿ ಏನು ಎಲ್ಲ DHOಗಳು ಕಳಿಸಿದಂತಹ ಡಿಮಾಂಡ್ಗೆ 100% ಫುಲ್ಫಿಲ್ ಮಾಡಿದ್ದೀನಿ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಇವತ್ತು ಹೇಳಿಕೆಯನ್ನ ಕೊಡುವಂತಹ ಇಲ್ಲ ಅಂದ್ರೆ ಏನನ್ನ ಎರಚಬೇಕು ನಿಮ್ಮ ಮುಖದ ಮೇಲೆ? ನೀವೇ ಹೇಳಿ. ನಾನು ಹೇಳ್ತಾ ಇದ್ದೀನಿ, ಡಿಮಾಂಡ್ ನೋಟ್ 2 ವರ್ಷದಲ್ಲಿ ಏನು ಸರ್ಕಾರಿ ಆಸ್ಪತ್ರೆಗಳಿಂದ ಡಿಮಾಂಡ್ ಬಂದಿದೆ, ಆ ಡಿಮಾಂಡಿಗೆ 100% 2 ವರ್ಷ ನಾನು ಪ್ರತಿ ತಿಂಗಳು ಪೂರೈಕೆ ಮಾಡಿದ್ದೀನಿ ಅಂದರೆ ದಿನೇಶ್ ಗುಂಡೂರಾವ್ಗೆ ನಾನು ಹಾಲಿನ ಅಭಿಷೇಕ ಮಾಡೋದಕ್ಕೆ ಸಿದ್ಧವಾಗಿದ್ದೇನೆ. ಅದನ್ನು ಫುಲ್ಫಿಲ್ ಮಾಡಿಲ್ಲ ಅಂದರೆ ಯಾವ ರಾಡಿಯನ್ನ ನಿಮ್ಮ ಮೇಲೆ ಎರಚಬೇಕು, ಯಾವ ರಾಡಿಯನ್ನ ನಿಮ್ಮ ಮೈ ಮೇಲೆ ಚೆಲ್ಲಬೇಕು ಅಂತೇಳಿ ನಾನು ಹೇಳಲ್ಲ, ದಿನೇಶ್ ಗುಂಡೂರಾವ್ ಅವರು ನೀವೇ ಹೇಳಿ. ಹಾಗಾಗಿ ಜನೌಷಧಿ ಕೇಂದ್ರವನ್ನು ಸ್ಥಳಾಂತರ ಮಾಡೋದಕ್ಕೆ ಬೇರೆ ಯಾವ ಕಾರಣನೂ ಇಲ್ಲ. ದಿನೇಶ್ ಗುಂಡೂರಾವ್ ಅವರು ಖಾಸಗಿ ಮೆಡಿಕಲ್ ಶಾಪ್ಗಳಿಂದ, ಖಾಸಗಿ ಮೆಡಿಕಲ್ ಕಂಪನಿಗಳಿಂದ, ಖಾಸಗಿ ಡ್ರಗ್ಸ್ ಕಂಪನಿಗಳಿಂದ ಕಿಕ್ ಬ್ಯಾಕ್ ಪಡೆದುಕೊಂಡಿದ್ದಾರೆ. ಏನು 100 ರೂಪಾಯಿಯ ಬೆಲೆ 15 ರೂಪಾಯಿಗೆ ಇಲ್ಲಿ ಸಿಗ್ತಾ ಇತ್ತು, ಮೆಡಿಕಲ್ ಶಾಪ್ನಲ್ಲಿ ನೀವು 100 ರೂಪಾಯಿ ತಗೊಳ್ಬೇಕಲ್ಲ, ಅದರಲ್ಲಿ ಇಂತಿಷ್ಟು ನಿಮಗೆ ಕೊಡ್ತೀವಿ, ನಿಮ್ಮ ಮನೆಗೆ ಮುಟ್ಟಿಸ್ತೀವಿ ಅಂತ ಹೇಳಿ ಡ್ರಗ್ ಮಾಫಿಯಾದವರು ಬಂದು ನಿಮಗೆ ಹೇಳಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ನೀವು ಇದನ್ನು ಮಾಡ್ತಾ ಇದ್ದೀರಿ ಅಂತ ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ. ಹಾಗಾಗಿ ಈ ತೀರ್ಮಾನ ಬಡವರ ವಿರೋಧಿ ತೀರ್ಮಾನ, ಸಾವು ಬದುಕಿನ ನಡುವೆ ಹೋರಾಡುವಂತಹ ಬಡ ರೋಗಿಗಳಿಗೆ ತೊಂದರೆ ಕೊಡುವಂತಹ ತೀರ್ಮಾನ, ಔಷಧಿಯನ್ನ ಖರೀದಿ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಬಡ ರೋಗಿ ಸಾಯೋದಕ್ಕೆ, ಅವನ ಸಾವಿಗೆ ಕಾರಣ ಆಗುವಂತಹ ತೀರ್ಮಾನ. ಇದನ್ನು ನಾನು ಉಗ್ರವಾಗಿ ಭಾರತೀಯ ಜನತಾ ಪಕ್ಷ ಖಂಡಿಸುತ್ತೆ. ತಕ್ಷಣದಲ್ಲಿ ಈ ತೀರ್ಮಾನವನ್ನು ಹಿಂದಕ್ಕೆ ಪಡಿಬೇಕು. ಜನೌಷಧಿ ಕೇಂದ್ರಗಳು ಮತ್ತೆ ಪ್ರಾರಂಭ ಮಾಡಲಿಕ್ಕೆ ಅನುಮತಿಯನ್ನು ಕೊಡಬೇಕು ಅಂತೇಳಿ ಈ ಸರ್ಕಾರ ಆರೋಗ್ಯ ಸಚಿವರಿಗೆ ಒತ್ತಾಯಿಸ್ತಾನೆ. ಬಡವರ ಬಗ್ಗೆ ಭಾಷಣ ಮಾಡುವಂತಹ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಬಾಯಿ ಮುಚ್ಚಿಕೊಂಡು ಇರಬಾರದು. ನೀವು ಬಾಯಿ ತೆರಿಬೇಕು, ಬಡವರ ಪರವಾಗಿ ತೀರ್ಮಾನವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳನ್ನು ಆಗ್ರಹ ಮಾಡ್ತಾರೆ.